ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ಬದುಕು ರಾಯರ ಜೊತೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹಾಯ್ ಹೆಲೋ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೆಸಿಪಿ ಏನಂತ ನಿಮಗೆ ಆಲ್ರೆಡಿ ತಮಿಳ್ ನೋಡೇ ಗೊತ್ತಾಗಿರುತ್ತೆ. ಹೌದು, ಇವತ್ತು ತುಂಬಾ ರುಚಿಯಾದಂತಹ ತುಂಬಾ ಟೇಸ್ಟಿಯಾಗಿರುವಂತಹ ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ ತೋರಿಸೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ತುಂಬಾ ರುಚಿಯಾಗೂ ಕೂಡ ಇರುತ್ತೆ. ಮನೆಯಲ್ಲಿ ಏನಾದರೂ ತುಂಬ ಕಾಯಿ ಇತ್ತು ಅನ್ಸಿದ್ರೆ ಈ ಥರ ಆರಾಮಾಗಿ ಮಾಡ್ಕೋಬೋದು. ಅದೇ ಕಾಯಿ ಹಾಗೆ ಬಿಟ್ಟರೆ ಕೊಳ್ತೋಗ್ಬಿಡುತ್ತೆ, ಇಲ್ಲ ಅಂದರೆ ಹಸಿ ಹಿಡಿದ್ಬಿಡುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಥರ ಕಾಯಿ ಏನಾದರೂ ಇತ್ತು ಅಂದರೆ ಈ ಥರ ತುರ್ಕೊಂಡು ನಾವು ಆರಾಮಾಗಿ ಮಾಡ್ಕೋಬೋದು. ತುಂಬಾ ರುಚಿಯಾಗಿ ಕೂಡ ಇರುತ್ತೆ, ಮನೆಯವ್ರಿಗೆಲ್ಲ ತುಂಬಾ ಇಷ್ಟನೂ ಆಗುತ್ತೆ. ಸ್ವೀಟ್ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಈ ಥರ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಇದನ್ನು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ಹಿಟ್ಟು ಕಲಿಸೋದಕ್ಕೆ ನಾನಿವಾಗ 1 ಕಪ್ನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬೇಳೆ ಒಬ್ಬಟ್ಟಿಗಾದರೆ ಬರೀ ಮೈದಾದೆಲ್ಲ ಮಾಡ್ಬೋದು. ನಾವು ಕಾಯಿ ಹೋಳಿಗೆ ಮಾಡ್ತಿರೋದ್ರಿಂದ ನಾನು ಸ್ವಲ್ಪದಷ್ಟು ಚಿರೋಟಿ ರವೆ ಹಾಗೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಕೂಡ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಉಪ್ಪು, ಚಿರೋಟಿ ರವೆ, ಮೈದಾ ಹಿಟ್ಟು, ಒಂದು ಅರ್ಧ ಚಮಚದಷ್ಟು ಉಪ್ಪು, ಇಷ್ಟನ್ನು ಹಾಕಿಬಿಟ್ಟು ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕ್ಕೋಬೇಡಿ, ತೆಳ್ಳಗಾಗ್ಬಿಡುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು ಹಾಕ್ಕೋಬೇಕು. ಹದವಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಮಿಕ್ಸ್ ಮಾಡ್ಕೊತ ನಾವು ಹಿಟ್ಟನ್ನ ಕಲಿಸ್ಕೋಬೇಕು ಫ್ರೆಂಡ್ಸ್. ತುಂಬಾ ಸಾಫ್ಟಾಗೂ ಕೂಡ ಬರುತ್ತೆ ಇದು. ಚಿರೋಟಿ ರವೆ ಹಾಕೋದ್ರಿಂದ ಹಡ್ವಾಗೂ ಕೂಡ ಆಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಬೇಳೆ ಒಬ್ಬಟ್ಟಿಗಾದರೆ ಬರೀ ಮೈದಾ ಹಿಟ್ಟಿಂದ ಕಲಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನಾವು ಕಾಯಿ ಒಬ್ಬಟ್ಟು ಮಾಡ್ತಿರೋದ್ರಿಂದ ಸ್ವಲ್ಪ ರವೆನೂ ಕೂಡ ಹಾಕ್ಕೊಂಡು ಹಿಟ್ಟನ್ನ ಈ ಥರ ಮಿದುವಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ರವೆ ಹಾಕಿರೋದ್ರಿಂದ ತರ್ತರಿಯಾಗಿ ಕಾಣ್ತಾ ಇದೆ. ಇವಾಗ ಇದನ್ನು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದಾಯಿತು. ಇದ್ರ ಮೇಲೆ ಸ್ವಲ್ಪದಷ್ಟು ಎಣ್ಣೆನ ಹಾಕಿಬಿಟ್ಟು ಒಂದು ಸಲ ಇದನ್ನು ಮಿದು ಮಾಡಿಬಿಟ್ಟು ಇದನ್ನು ಮುಚ್ಚಿ ಇಡಬೇಕು. ಚೆನ್ನಾಗಿ ನೆಂದ್ಕೋಬೇಕು. ಒಂದು 5ರಿಂದ 6 ನಿಮಿಷದಷ್ಟು ಹಿಟ್ಟು ಚೆನ್ನಾಗಿ ನೆನಿಬೇಕು. ನಾವು ಹೂರಣ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ರೆಡಿ ಆಗುತ್ತೆ. ಅಲ್ಲಿವರೆಗೂ ಇದನ್ನು ಒಂದು 5 ನಿಮಿಷ ಮುಚ್ಚಿ ಸೈಡಲ್ಲಿ ಇಟ್ಬಿಡಿ. ಇವಾಗ ನಾನು ಹೂರಣ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ತುರ್ಕೊಂಡಿರುವಂತಹ ಕಾಯಿ ಒಂದು ಬೌಲ್ ಫುಲ್ಲಷ್ಟು ನಾನು ಕಾಯಿನ ತುರ್ಕೊಂಡಿಟ್ಕೊಂಡಿದ್ದೀನಿ. ತುರಿದಿರುವಂತಹ ಕಾಯಿನ ಜಾರ್ಗೆ ಇವಾಗ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬರ್ಬೇಕು. ಯಾಕೆ ಅಂದರೆ ತುಂಬ ತರ್ತರಿಯಾಗಿರುತ್ತೆ ಅಲ್ವಾ? ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಂದರೆ ಈ ಥರ ಪುಡಿ ಪುಡಿಯಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ಹೂರಣ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಪುಡಿ ಬೆಲ್ಲ ಅಂದರೆ ಬೆಲ್ಲನ ಪುಡಿ ಮಾಡಿಬಿಟ್ಟು ನಾನು ಒಂದು ಬೌಲ್ ಫುಲ್ಲಷ್ಟು ಹಾಕೋತಾ ಇದ್ದೀನಿ. ಒಂದು ಬೌಲ್ ಫುಲ್ ಬೆಲ್ಲಕ್ಕೆ 1ರಿಂದ 2 ಲೋಟದಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಬೆಲ್ಲ ಕರಗಬೇಕಲ್ವಾ? 2 ಲೋಟದಷ್ಟು ನೀರನ್ನ ಹಾಕ್ಕೊಂಡು ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಪುಡಿ ಮಾಡಿರೋದ್ರಿಂದ ಬೇಗ ಕರಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೆಲ್ಲ ಕರಗೋ ತನಕ ಈ ಥರ ಕುದಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ನೊರೆ ಬರ್ತಾ ಇದೆ ನೋಡಿ. ಇದು ಬೆಲ್ಲ ಎಲ್ಲ ಈಗ ಚೆನ್ನಾಗಿ ಕರಗ್ತಾ ಇದೆ. ಇದು ನೊರೆ ಸ್ವಲ್ಪ ಹೋಗ್ತಿದ್ದಂಗೆ ತುರ್ದಿ ಇಟ್ಕೊಂಡಿರುವಂತಹ 1 ಕಪ್ಪು ಫುಲ್ಲು ಕಾಯಿ ತುರಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಕರಗಿರುವಂತಹ ಬೆಲ್ಲ ಕಾಯಿಗೆ ಎಲ್ಲ ಕಡೆನೂ ಹಾಕಬೇಕು. ಸಿಹಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿದಾಯಿತು ಫ್ರೆಂಡ್ಸ್. ಬೆಲ್ಲ ಕರಗಿತ್ತು ಅಲ್ವಾ? ಕಾಯಿಗೆ ಸ್ವಲ್ಪ ಇದು ಹರಳಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪದಷ್ಟು ಇದನ್ನು ಬೇಯಿಸ್ಕೊಳ್ಳಿ. ಹಸಿ ಕಾಯಿ ಅಲ್ವಾ ಹಾಕಿರೋದು, ಅದು ಕೂಡ ಸ್ವಲ್ಪ ಬೇಯಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಒಂದು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇರಿ ಫ್ರೆಂಡ್ಸ್. ನೋಡಿ ಇವಾಗ ಬೆಲ್ಲ ಎಲ್ಲ ಕಡೆಯೂ ಕರಗಿರೋದ್ರಿಂದ ತುಂಬ ಚೆನ್ನಾಗಿ ಅರಳ್ಕೊಂಡಿದೆ. ನಾನು ಇದಕ್ಕೆ ಈಗ 1 ಚಮಚದಷ್ಟು ಏಲಕ್ಕಿ ಪುಡಿನ ಕೂಡ ಹಾಕ್ಕೋತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಹೂರಣ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬಾ ಈಸಿಯಾಗಿ ಮಾಡ್ಬೋದು. ಅದಕ್ಕೆ ಇವಾಗ 1 ಚಮಚದಷ್ಟು ತುಪ್ಪನೂ ಕೂಡ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಈ ಥರ ಉಂಡೆ ಮಾಡಿದ್ರೆ ಈ ಥರ ಉಂಡೆಯಾಗಿ ಚೆನ್ನಾಗಿ ಬರಬೇಕು. ಇವಾಗ ಇದು ಹೂರಣ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಇದನ್ನು ನಾನು ಒಂದು 5ರಿಂದ 6 ಈ ಥರ ಉಂಡೆ ಮಾಡಿ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಉಂಡೆ ಮಾಡಿ ಇಟ್ಕೊಂಡ್ರೆ ನಾವು ಹೋಳಿಗೆ ತೊಟ್ಟುವಾಗ ತುಂಬಾ ಈಸಿ ಆಗುತ್ತೆ. ನಾನಿವಾಗ ಒಂದು 5ರಿಂದ 6 ಈ ಥರ ಉಂಡೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗೂ ಕೂಡ ಬಂದಿದೆ ಫ್ರೆಂಡ್ಸ್.
ಇವಾಗ ಉಂಡೆ ರೆಡಿ ಎಲ್ಲ ಆಗಿದೆ. ಹಿಟ್ಟು ಕಲಸಿ ಇಟ್ಟಿದ್ವಲ್ಲ, ಈಗ 5 ರಿಂದ 6 ನಿಮಿಷ ಆಗಿದೆ ಫ್ರೆಂಡ್ಸ್. ಆ ಹಿಟ್ಟು ಇವಾಗ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಳ್ಳೋದಕ್ಕೆ ನಾನು ಶೆಲ್ಪಿಂಗ್ ಕಲ್ಲನ್ನ ಚೆನ್ನಾಗಿ ಇದನ್ನು ಒಸ್ಕೊಂಡು ಶೆಲ್ಪಿಂಗ್ ಕಲ್ಲಲ್ಲೇ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನಾವು ಬಟ್ಲಲ್ಲೇ ಕಲಸೋದಕ್ಕೆ ಹೋದರೆ ಅದು ಚೆನ್ನಾಗೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಗೂ ಶೆಲ್ಪಿಂಗ್ ಕಲ್ಲು ಇದ್ದೇ ಇರುತ್ತೆ. ಅದನ್ನು ಕ್ಲೀನ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡ್ರೆ ಆಯಿತು. ನೋಡಿ, ಈ ಥರ ನಾದ್ರೋದ್ರಿಂದ ತುಂಬಾ ಸಾಫ್ಟಾಗೂ ಕೂಡ ಬರುತ್ತೆ ಫ್ರೆಂಡ್ಸ್ ಹಿಟ್ಟು. ಆವಾಗ ಚೆನ್ನಾಗಿ ನಾವು ತೊಟ್ಟೋದಕ್ಕೂ ಕೂಡ ಈಸಿ ಆಗುತ್ತೆ. ಇವಾಗಿದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವೆಷ್ಟು ಕೈಯಲ್ಲಿ ಇದನ್ನು ಹಿಟ್ಟನ್ನ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಕೂಡ ಬರುತ್ತೆ. ತುಂಬ ಸಾಫ್ಟಾಗಿ ಕೂಡ ಇದೆ. ಇವಾಗ ಇದನ್ನು ಚೆನ್ನಾಗಿ ಒಂದ್ಸಲ ಉಂಡೆ ಮಾಡಿಕೊಂಡು ನಾನು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪದಷ್ಟು ಎಣ್ಣೆ ಹಚ್ಬಿಟ್ಟು ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಹಚ್ಚಿ ಇಟ್ಟಿದ್ದಾದ್ಮೇಲೆ ನೋಡಿ ಈ ಥರ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಎಣ್ಣೆ ಎಲ್ಲ ಹಿಟ್ಟಿಗೂ ಹತ್ತಬೇಕು. ಆ ಥರ ಅಟ್ಟಿಸ್ಕೊಳ್ಳಿ. ಈ ಥರ ಕೈಗೆ ಹಿಟ್ಟನ್ನ ತೊಗೊಂಡು ಆದಮೇಲೆ ಕೈಯಲ್ಲಿ ಈ ಥರ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಂಡೆನ ತೊಗೊಂಡು ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ಇವಾಗ ಹಿಟ್ಟು ನಾನು ಈ ಥರ ರೌಂಡ್ ಶೇಪಲ್ಲಿ ಒಂದು ಹಾರನ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಿಟ್ಟು ರೆಡಿ ಆದಮೇಲೆ ನಾನು ಒಂದು ಕವರ್ ಶೀಟು, ಮನೆಯಲ್ಲೇ ಇರುವಂತಹ ಕವರು ಅಥವಾ ಪೇಪರು ಅಥವಾ ಬಾಳೆ ಎಲೆ ಯಾವುದಾದ್ರೂ ತೊಗೋಬೋದು ತೊಟ್ಟೋದಕ್ಕೆ. ನಾನು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಮಧ್ಯದಿಂದ ಹೊತ್ಕೊತಾ ಬರ್ತಾಯಿದ್ದೀನಿ. ಸ್ವಲ್ಪ ಅಗಲ ಆದಮೇಲೆ ಅದನ್ನು ಕೈಗೆ ತೊಗೊಂಡು ನಾವು ಹೂರಣ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದನ್ನು ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ಫುಲ್ಲು ಸುತ್ತಲುದಿಂದನೂ ಕ್ಲೋಸ್ ಮಾಡಬೇಕು. ಹೂರಣ ಕಾಂದೇ ಇರೋ ಥರ ಇದನ್ನು ಫುಲ್ಲು ಸುತ್ತಲೂ ಥರ ಕ್ಲೋಸ್ ಮಾಡಬೇಕು. ನೋಡಿ ನಾನು ಎಷ್ಟು ಹೇಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಆ ಥರ ಕ್ಲೋಸ್ ಮಾಡಿ ಈ ಥರ ಉಂಡೆ ರೆಡಿ ಮಾಡಿ ಇಟ್ಕೋಬೇಕು. ಅದಾದಮೇಲೆ ನಾವು ಮಧ್ಯದಿಂದನೇ ಹೊತ್ಕೊತಾ ಬರಬೇಕು ಫ್ರೆಂಡ್ಸ್. ಸೈಡಲ್ಲೆಲ್ಲ ಹೊತ್ತಬೇಡಿ. ಸೈಡಲ್ಲಿ ಹೊತ್ಬಿಟ್ರೆ ಹೂರಣ ಆ ಕಡೆ ಈ ಕಡೆ ಎಲ್ಲ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಮಧ್ಯದಿಂದ ಫಸ್ಟು ಸ್ಟಾರ್ಟ್ ಮಾಡಿಬಿಟ್ಟು ಫಸ್ಟು ಒಂದು ರೌಂಡ್ ಫುಲ್ಲು ಹೊತ್ಕೊಳ್ಳಿ. ಅದಾದಮೇಲೆ ಇದು ದಪ್ಪ ಇರೋದ್ರಿಂದ ನಾವು ಒಂದು ಲಟ್ಟಣಿಕೆ ತೊಗೊಂಡು ಈ ಥರ ಲಟ್ಟಣಿಕೆಯಿಂದ ಸ್ವಲ್ಪದಷ್ಟು ಈ ಥರ ಉಜ್ಕೊತಾ ಬಂದರೆ ಸಾಕು ಫ್ರೆಂಡ್ಸ್. ಜಾಸ್ತಿ ಇದನ್ನು ಒತ್ತೋದಕ್ಕೆ ಹೋಗಬೇಡಿ. ಸ್ವಲ್ಪದಷ್ಟು ಲಟ್ಟಣಿಕೆಯಿಂದ ಹೊತ್ಕೊತಾ ಬನ್ನಿ. ಅಗಲ ಮಾಡಬೇಕು. ಇದು ಕಾಯಿ ಹೋಳಿಗೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಅಗಲ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಬೇಳೆ ಒಬ್ಬಟ್ಟು ಮಾಡಿದ್ರೆ ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ. ಇದನ್ನು ಸ್ವಲ್ಪದಷ್ಟು ನಾನು ಹಾಗೆ ಲಟ್ಟಣಿಕೆಯಿಂದ ಹಗ್ಗದಷ್ಟು ಮಾಡಿದ್ದೀನಿ. ಇವಾಗ ಇದು ರೆಡಿ ಆಗಿದೆ ಫ್ರೆಂಡ್ಸ್. ರೆಡಿ ಆದಮೇಲೆ ನಾನು ಇದನ್ನು ಕೈಯಲ್ಲಿ ತೊಗೋತಾ ಇದ್ದೀನಿ. ಕವರಲ್ಲಿ ಮಾಡೋದ್ರಿಂದ ಆರಾಮಾಗಿ ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ. ಯಾವುದೇ ಅಂಟ್ಕೊಳ್ಳೋದಿಲ್ಲ ಇದು. ಈ ಕಡೆ ಹಂಚನ್ನು ಕೂಡ ಕಾಯಕ್ಕಿಟ್ಟಿದ್ದೀನಿ. ಒಂದು ಚಮಚದಷ್ಟು ಎಣ್ಣೆ ಹಾಕಿ ಸವರ್ಬಿಟ್ಟಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ಒಬ್ಬಟ್ಟನ್ನ ಕೈಯಲ್ಲಿ ತೊಗೊಂಡು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ತುಂಬ ಚೆನ್ನಾಗೂ ಕೂಡ ಇದೆ. ಒಬ್ಬಟ್ಟು ಹಾಕಿದ್ಮೇಲೆ ಅದ್ರ ಮೇಲೆ ಒಂದು ಚಮಚದಷ್ಟು ಎಣ್ಣೆನ ಹಚ್ಚಬೇಕು ಫ್ರೆಂಡ್ಸ್. ಹೋಳಿಗೆ ಸುತ್ತಲೂ ಕೂಡ ಈ ಥರ ಎಣ್ಣೆ ಹಚ್ಬಿಟ್ಟಿರ್ರಿ. ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲೇ ಇಟ್ಕೋಬೇಡಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಬ್ಬಟ್ಟನ್ನ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಈಗ ನಾನು ತಿರುವಾಕಿದ್ದೀನಿ. ತಿರುವಾಕಿದ್ಮೇಲೂ ಕೂಡ ಒಂದು ಸ್ವಲ್ಪದಷ್ಟು ತುಪ್ಪ ಹಾಕ್ಕೊಂಡು ಈ ಥರ ಸವರ್ಕೊಡಿ. ಸವರ್ಕೊಂಡ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಮಾತ್ರ. ಉಬ್ತಾ ಇದೆ. ತುಂಬ ಚೆನ್ನಾಗೂ ಕೂಡ ಬಂದಿದೆ. ಈ ಥರ ಉಬ್ತಾ ಇತ್ತು ಅಂದರೆ ತುಂಬ ಸಾಫ್ಟಾಗಿ ಕೂಡ ಬಂದಿರುತ್ತೆ ಮಾತ್ರ. ಚೆನ್ನಾಗೂ ಕೂಡ ಇರುತ್ತೆ ತಿನ್ನೋದಕ್ಕೆ. ಹೊರಗೆ ಸೈಡೆಲ್ಲ ಬೆಂದಿರೋದಿಲ್ಲ. ಹೊರಗೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಸುತ್ತಲೂ ಬೆಂದಿರಬೇಕು ಅಂದರೆ ಈ ಥರ ಚೌಟಲ್ಲಿ ಒತ್ತಿದ್ರೆ ಚೆನ್ನಾಗಿ ಎಲ್ಲ ಕಡೆನೂ ಬೆಂದಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗೂ ಕೂಡ ಕಾಣ್ತಾ ಇದೆ ಅಲ್ವಾ. ನಾನೀಗೊಂದು ರೆಡಿ ಮಾಡಿದ್ದೀನಿ. ಮನೆಯಲ್ಲಿ ಕಾಯಿ ಉಳಿದಿತ್ತು ಅಂದರೆ ಈ ಥರ ಎಲ್ಲ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ಅಥವಾ ಏನಾದರೂ ಮನೇಲಿ ಫಂಕ್ಷನ್ ಇತ್ತು ಅಂತಂದರೆ ಈ ಥರ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ತುಂಬ ಈಸಿಯಾಗೂ ಕೂಡ ಒಂದು 10 ನಿಮಿಷದಲ್ಲಿ ಕೂಡ ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ಏನಾದರೂ ವೆರೈಟಿ ಮಾಡಿಕೊಡ್ಬೇಕು ಅಂದರೆ ಈ ಥರ ಏನಾದರೂ ಸ್ವೀಟ್ ಮಾಡಿಕೊಡ್ತಾ ಇರಿ. ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗೂ ಕೂಡ ಇರುತ್ತೆ. ಬೇಗ ಕೂಡ ಆಗೋದ್ರಿಂದ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಇವಾಗ ನೋಡಿ ನಾನು ಇನ್ನೊಂದು ಹೋಳಿಗೆ ಕೂಡ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂದರೆ ಸೇಮ್ ಪೂರಿ ಉಬ್ಬುತ್ತಲ್ಲ ಆ ಥರ ಉಬ್ತಾ ಇದೆ ಫ್ರೆಂಡ್ಸ್. ನಾವು ಹಿಟ್ಟು ಯಾವ ಥರ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನನಗೆ 2ನೇ ಒಬ್ಬಟ್ಟು ಕೂಡ ಮಾಡಿ ರೆಡಿ ಇಟ್ಟಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇವಾಗ ಎಲ್ಲ ಹೋಳಿಗೆನೂ ರೆಡಿಯಾಗಿದೆ ಫ್ರೆಂಡ್ಸ್. ಬಾಳೆ ಎಲೆಗೆ ನಾನು ಜೋಡಿಸಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 5ರಿಂದ 10ರಷ್ಟು ನಾನು ಹೋಳಿಗೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗೂ ಕೂಡ ಇದೆ. ಇದ್ರ ಜೊತೆಗೆ ಸೀಕರಣೆ, ಮಾವಿನ ಹಣ್ಣಿನ ಸೀಕರಣೆ ಆಗಿರ್ಬೋದು ಅಥವಾ ಮನೆಯಲ್ಲೇ ಬಾಳೆಹಣ್ಣಿನ ಸೀಕರಣೆ ಆ ಥರ ಮಾಡಿಕೊಂಡು ಇದ್ರ ಜೊತೆ ತಿಂತಾಯಿದ್ರೆ ಇನ್ನೂ ಚೆನ್ನಾಗೂ ಕೂಡ ಇರುತ್ತೆ. ಇದು ತುಂಬಾ ಈಸಿ ಆದಂತಹ ರೆಸಿಪಿ ಕೂಡ. ಹಬ್ಬ ಆಗಿರಲಿ, ಮನೇಲಿ ಯಾವುದೇ ಫಂಕ್ಷನ್ ಇದ್ರೂ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬಾ ಈಸಿಯಾಗೂ ಕೂಡ ಇರುತ್ತೆ.
ನಾನು ಇದನ್ನು ಕಟ್ ಮಾಡಿಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಒಳಗೆ ಎಲ್ಲ ಹೂರಣ ಎಲ್ಲ ಚೆನ್ನಾಗಿ ಬೆಂದಿದೆ ಮಾತ್ರ, ಎಷ್ಟು ಸಾಫ್ಟಾಗಿ ಕೂಡ ಇದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸೀಕರಣೆ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜಾನೇ ಬೇರೆ ಫ್ರೆಂಡ್ಸ್. ಇನ್ನೂ ತುಂಬ ಸಖತ್ತಾಗಿರುತ್ತೆ. ಇದ್ರ ಜೊತೆಗೆ ತುಪ್ಪನ ಸ್ವಲ್ಪ ಸವರ್ಕೊಂಡು ತಿಂತಾ ಇದ್ದರೆ ನೋಡಿ, ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗೂ ಕೂಡ ಬಂದಿದೆ, ಸಾಫ್ಟಾಗಿ ಬಂದಿದೆ. ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಳಗೆ ಹೂರಣ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ ಮಾತ್ರ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ. ತುಂಬಾ ಈಸಿಯಾಗೂ ಕೂಡ ಇದೆ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಕಾಯಿ ಒಬ್ಬಟ್ಟು ಹೇಗೆ ಮಾಡೋದು ಅಂತ. ತುಂಬಾ ಈಸಿಯಾಗೂ ಕೂಡ ಇದೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ನೆಕ್ಸ್ಟ್ ಯಾವ ರೆಸಿಪಿ ಹಾಕಬೇಕು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಅದೇ ಥರ ರೆಸಿಪೀಸ್ನ ಹಾಕ್ತಾ ಇರ್ತೀನಿ, ಒಂದೊಳ್ಳೊಳ್ಳೆ ರೆಸಿಪಿನ ಹಾಕ್ತಾ ಇರ್ತೀನಿ. ಪ್ಲೀಸ್ ಎಲ್ಲರೂ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ರೆಸಿಪಿ ಸಿಗ್ತೀನಿ. ಬಾಯ್, ಟಾಟಾ ಫ್ರೆಂಡ್ಸ್.